ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಈಗ ನಿನ್ನೆ ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಕಟಿಂಗ್ ತೋರಿಸಿದ್ದೇನಲ್ಲ. ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ಫಸ್ಟು ಬ್ಯಾಕ್ ಪಾರ್ಟ್ ಅನ್ನೋದು ನೀಟಾಗಿರಬೇಕು. ಆಮೇಲೆ ಫ್ರಂಟ್ ಪಾರ್ಟ್ ಅನ್ನೋದು ನೀಟಾಗಿ ಬರುತ್ತೆ. ಫಸ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂದ್ಕೊಳ್ರಿ, ಆವಾಗ ನೀಟಾಗಿ ಆಟೋಮೆಟಿಕ್ಕಾಗಿ ಫ್ರಂಟ್ ಪಾರ್ಟ್ ಕೂಡ ನೀಟಾಗಿ ಬರುತ್ತೆ. ನೋಡಿರಿ, ಈ ರೀತಿ ನೀಟಾಗಿ ನಾವು ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಕ್ರಾಸ್ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು. ಕ್ರಾಸ್ ಕಟ್ಟಿಂಗಲ್ಲಿ ನಾವು ಕ್ರಾಸಾಗಿ ಇಟ್ಕೋಬೇಕು. ಹ್ಯಾಂಡ್ಸ್ ಕಟ್ ಮಾಡಿರ್ತೀವಲ್ಲ, ನೋಡಿರಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನೋ ಆ ರೀತಿ ಇಟ್ಕೊಬಿಟ್ಟು ನೀಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮೇಲೆ ಕರೆಕ್ಟಾಗಿ ಎಲ್ಲ ನಾವು ಏನೇನು ಮಾರ್ಕ್ ಮಾಡಿದ್ದೀವಿ ಅದನ್ನೆಲ್ಲ ನೋಡಿರಿ. ನಾನು ಫಸ್ಟು ಅದು ಒಳಗಡೆ ಅಳತೆ ತಗೊಂಡಿದ್ದೀನಲ್ಲ, ಕರ್ವು ಎಲ್ ಸ್ಕೇಲ್ ಹತ್ರ, ನಾನು ಅದನ್ನೇ ಇಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಈ ರೀತಿ ನಾನೇನು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಂದ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಒಳಗಡೆ ನೀಟಾಗಿ ಶೇಪ್ ಕೊಡಬೇಕು. ಮತ್ತು ಆ ಕಡೆ ಮಾರ್ಜಿನಲ್ಲಿ ನಾನು 8.65 ಐತೆ, ಅಂದರೆ ಇದು 35 ಸೈಜು. ಇವಾಗ ಬ್ಲೌಸದು ಫ್ರಂಟ್ ಪಾರ್ಟ್ ತಗೊಂಡ್ಬಿಟ್ಟು ನಾವು ನೆಕ್ ಪಾರ್ಟ್ ಅನ್ನೋದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಇವರು ಕರೆಕ್ಟಾಗಿ ಕ್ರಾಸಾಗಿ ಕಟ್ ಮಾಡಿ ಹೊಲಿಸ್ಕೊಂಡಿದ್ದಾರೆ. ಇದು ನಾನು ಅದೇ ಇಟ್ಟಿದ್ದೀನಿ. ನಾವು ಮೊದಲಿನ ಹೊಲಿಗೆ ಇಡಬಾರ್ದು, ಅದೆಷ್ಟಾಯ್ತು ಅಷ್ಟು. ನೋಡಿ, ಇದು ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ನೀಟಾಗಿ ಇಟ್ಕೊಬಿಟ್ಟು ಅಲ್ಲಿ ನಾವು ಕಂಕಳ ಹತ್ರ ನೀಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವೋ ಅಲ್ಲಿ ಇಡಬೇಕು. ಅಲ್ಲಿಟ್ಬಿಟ್ಟು ಸ್ವಲ್ಪ ಇಗ್ಗಬೇಕು ಅಷ್ಟೇ. ಒಂಚೂರು ಕ್ರಾಸ್ ಕಟ್ಟಿಂಗ್ ಆದರೆ ಭಾಳ ಬಂದುಬಿಡುತ್ತೆ. ಸ್ವಲ್ಪ ಅದ್ರ ಮೇಲೆ ಇಗ್ಗಬೇಕು ಅಷ್ಟೇ, ಜಾಸ್ತಿ ಇಗ್ಗಕ್ಕೆ ಹೋಗಬಾರ್ದು. ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಫ್ರಂಟು ನಮಗೆ ಹೆವಿ ಚೆಸ್ಟ್ ಐತೆ ಅಂತಂದರೆ ನಾವು ಈ ಕಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಗೆರೆವರೆಗೂ ಬರುತ್ತೆ. ಇಲ್ಲಿ ಲೈಟಾಗಿ ನಮಗೆ ಚೆಸ್ಟ್ ಲೈಟಾಗಿ ಐತೆ ಅಂತಂದರೆ ನಮ್ಮ ಗೆರೆಯಿಂದ ಆ ಕಡೆವರೆಗೂ ಇರುತ್ತೆ. ಈ ರೀತಿ ನೋಡಿರಿ, ಇಲ್ಲಿ ನನಗೆ 1/4 ಇಂಚಷ್ಟು ಡಿಫ್ರೆಂಟ್ ಬಂದೈತೆ. ಅದನ್ನು ನಾವು ಅಂದರೆ ಇದು ಎಲ್ಲ ಫುಲ್ಲು ನಾವು ಫ್ರಂಟಲ್ಲಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ಇದು ಮಾತ್ರ ಭಾಳ ಇಂಪಾರ್ಟೆಂಟು. ಈ ರೀತಿ ಇಟ್ಕೊಂಡ್ಬಿಟ್ಟು ಚೆಸ್ಟ್ ಅನ್ನೋದು ಜಾಸ್ತಿ ಇಗ್ಗಕ್ಕೆ ಹೋಗಬಾರ್ದು. ಈ ರೀತಿ ಮಾರ್ಕ್ ಹಾಕೋಬೇಕು. ನೋಡಿ, ನಮಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಒಳಗಡೆ ಬಂದೈತೆ. ಇದು ಇಂಪಾರ್ಟೆಂಟು. ಅದೇನಾರ ನಾವು ಬೇರೆ ಬ್ಲೌಸಲ್ಲಿ ಆ ಗೆರೆವರೆಗೂ ಐತೆ ಅಂತ ಅಂದ್ಕೊಳ್ರಿ, ಹೆವಿ ಚೆಸ್ಟ್ ಇದೆ ಸ್ವಲ್ಪ ಅಂತ, ನಾವು ಅವಾಗ ಉಕ್ಸ್ ಪಟ್ಟಿಗೋಸ್ಕರ ಈ ಕಡೆ ಗೆರೆ ಹಾಕ್ಕೋಬೇಕು ನಾವು. ನೋಡಿರಿ, ಇದು ಕರೆಕ್ಟಾಗಿ 8.6-7 ಒಂದು ಪಾಯಿಂಟ್ ಅಷ್ಟು ಹೆಚ್ಚು ಕಮ್ಮಿ ಐತೆ. ನಾವು ಕರೆಕ್ಟಾಗಿ ಅದನ್ನು ಅಲ್ಲಿ ಇಟ್ಕೋಬೇಕು. ನಾವು ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಇಟ್ಕೊಂಡು 8.6ಗೆ ಅಲ್ಲಿ ಇಟ್ಕೊಂಡು ನೋಡಿರಿ, ಇದು ಕರೆಕ್ಟಾಗಿ ಅದು 9 ಇಂಚ್ವರೆಗೂ ಐತೆ. ಆವಾಗ ನಾವು ಇದನ್ನು ಎಲ್ಲಿ ನಾವು ಸರಿ ಮಾಡಬೇಕಂದ್ರೆ, ನಾವು ಬ್ಯಾಕ್ ಪಾರ್ಟಲ್ಲಿ ಥರ್ಡ್ ಡಾಟ್ ಹಾಕ್ತೀವಲ್ಲ, ಅಲ್ಲಿ ಎಷ್ಟು ಹೆಚ್ಚಿಗೆ ಬಂದೈತೋ ಅಷ್ಟು ಡಾಟ್ ಇಡಬೇಕು. ಅದಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನಾವು ಡಾಟ್ ಹಿಡಿಯೋದ್ರಾಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಬ್ಲೌಸ್ ಕೆಲವೊಂದು ಸಲ. ಅದರಿಂದ ಇವಾಗ ನಾವು ಇದು ಫುಲ್ ಇಲ್ಲಿವರೆಗೂ ಇಟ್ಬಿಟ್ಟು ಕಟ್ ಮಾಡಿ ಮತ್ತೆ ಡಾಟ್ಗೋಸ್ಕರ ಅವಾಗೆ ಬ್ಲೌಸ್ ಅನ್ನೋದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಡಾಟ್ ಹಿಡಿಯೋ ಸಾರಿ. ನೋಡಿರಿ, ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟ್ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ನಮಗೆ ಚೆಸ್ಟ್ ಹೈಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಕ್ರಾಸ್ ಕಟ್ ಆದರೆ ಜಾಸ್ತಿ ಇಗ್ಬೇಡ. ಇಲ್ಲಿಂದ ಈ ರೀತಿ ನೋಡಿ 12.5 ಬಂದೈತೆ. ನಾನು ಅಲ್ಲಿ ಮೇಲ್ಗಡೆ ಬಂದುಬಿಟ್ಟು ಕಚ್ಚು ಕೆಳಗೆ ನೋಡ್ಕೊತಾ ಇದ್ದೀನಿ. ಆದ್ದರಿಂದ ನಾವು ಕೆಳಗಡೆ ಕಚ್ಚು ಹಾಕೋಬೇಕು, ಅಂದರೆ ಕಟಿಂಗ್ ಲೈನ್ ಹಾಕೋಬೇಕು. ಇದು ಬಂದು ಸ್ಟಿಚಿಂಗ್ ಲೈನ್. ಇದು ಚೆಸ್ಟ್ ಪಾಯಿಂಟ್ ಅನ್ನೋದು 9.25 ಬಂದೈತೆ ಈ ಸೈಜ್ಗೆ. 34 ಸೈಜು ಕೂಡ ಅಷ್ಟೇ, 9-9.25 ಮಧ್ಯದಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದು 36 ಅಲ್ಲ, 36 ಆದರೆ ಇನ್ನೂ ಜಾಸ್ತಿ ಆಗಿಬಿಡ್ತದೆ, ಕೆಳಗಡೆ ಬಂದಂಗೆ ಆಗುತ್ತೆ. ಅದರಿಂದ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಒಂದೊಂದು ಪಾಯಿಂಟ್ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅಲ್ಲಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಮಿಡ್ಲ್ ಚೆಸ್ಟ್ ಇಟ್ಕೊಂಬಿಟ್ಟು ಉಕ್ಸ್ ಪಟ್ಟಿ ಹತ್ರ ಇಟ್ಕೊಂಬಿಟ್ಟು ಅದೆಷ್ಟುದ್ದ ಅಂತ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾವು ಐ ಚೆಸ್ಟ್ ಅಂದರೆ ಮೇಲ್ಗಡೆ ಕಂಕಳ ಸುತ್ತ ರೌಂಡ್ ಎಷ್ಟು ಬಂದಿದೆ ಅದು 35 ಐತಲ್ಲ, 3.5 ಅನ್ನೋದು ನಾವು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದೇ ಸೆಕೆಂಡ್ ಆಪ್ಷನ್ ತಗೊಳ್ರಿ. ನಾವು ಬ್ಲೌಸಲ್ಲಿ ನೋಡಿದ್ರೆ ಅದು ಕ್ರಾಸ್ ಕಟ್ ಆಗಿದ್ರೆ ಜಾಸ್ತಿ ಇಗ್ತಾ ಇರುತ್ತೆ. ನಾವು ಮೇಲ್ಗಡೆ ನಮ್ಮ ಐ ಚೆಸ್ಟ್ ಎಷ್ಟಿದೆಯೋ ಅಷ್ಟು, ಈಗ 35 ಬಂದರೆ 3.5 ತಗೊಳ್ರಿ, 36 ಅಂದರೆ 3.6 ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ಚೆಸ್ಟ್ ಪಾಯಿಂಟ್ ಹತ್ರ ಮತ್ತು ಕೆಳಗಡೆ 2 ಕಡೆನೂ ಕೂಡ 3.5 ಅನ್ನೋದು ತಗೊಂಡಿದ್ದೀನಿ. ಇದು ಸೆಕೆಂಡ್ ಡಾಟ್ಗೋಸ್ಕರ. ಚೆಸ್ಟ್ ಪಾಯಿಂಟ್ ಐತಲ್ಲ, ಚೆಸ್ಟ್ ಪಾಯಿಂಟ್ ಮಾರ್ಕಿಂದ ಒಂದು 1/2 ಇಂಚು ಇಲ್ಲಾಂದರೆ 3/4 ಇಂಚು ಅಷ್ಟು ತಗೋಬೇಕು. ಅದು ಸೆಕೆಂಡ್ ಡಾಟ್ಗೋಸ್ಕರ. ಅಂದರೆ ನಾವು ಉಕ್ಸ್ಪಟ್ಟಿ ಎಷ್ಟು ಇಡಬೇಕು ಅಂತಂದು ಕೇಳ್ತಾರಲ್ಲ, ಅದು ಕ್ರಾಸ್. ಇವಾಗ ನಾವು ಮೇನ್ ಡಾಟ್, ಇದು ಮೇನ್ ಡಾಟ್ ಅನ್ನೋದು ನೀಟಾಗಿ ಕೊಟ್ಬಿಟ್ರೆ ನಮಗೆ ಬ್ಲೌಸ್ ಅನ್ನೋದು ಎಲ್ಲೂ ಲೂಸ್ ಬರ್ತಲೆ, ಒಂಥರ ಅದಮ್ಕಣಂಗೆ, ಇಲ್ಲ ಅಂತಂದರೆ ಚೂಪಾಗಿ ಆ ಥರ ಏನೂ ಬರ್ದಲೆ ನೀಟಾಗಿ ಬರುತ್ತೆ. ಈ ಬ್ಲೌಸಿಗೆ ಬಂದುಬಿಟ್ಟು 1/4 ಇಂಚ್ ಐತೆ. ನಾನು ಅದೇ 1/4 ಇಂಚ್ ಅನ್ನೋದು ಕೊಡ್ತಾಯಿದ್ದೀನಿ ಡಾಟ್. ಆ ಬ್ಲೌಸಲ್ಲಿ ಎಷ್ಟೈತೋ ಅಷ್ಟು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ ಕಡೆಯಿಂದ ಈ ಸೈಡ್ಗೆ ಎಷ್ಟು ಕೊಡಬೇಕು ಅಂತ ಈ ರೀತಿ ನೀಟಾಗಿ ನಾವು ಚೆಸ್ಟ್ ಪಾಯಿಂಟ್ ಅನ್ನೋದು ಅವ್ರ ಬ್ಲೌಸಲ್ಲಿ ಎಷ್ಟೈತೋ ಅದನ್ನು ನೋಡ್ಕೋಬೇಕು. ಅದನ್ನು ನೋಡ್ಕೊಂಬಿಟ್ಟು ನಾವು ಕೊಡಬೇಕು. ಈ ಪಾಯಿಂಟಿಂದ 2.5 ಇವಾಗ ನೋಡಿರಿ ಸೈಡ್ ಜಾಯಿಂಟ್ ಕಡೆ ನಾನು 2.5 ಅನ್ನೋದು ಕೊಡ್ತೀನಿ. ಪಟ್ಟಿ ಯಾವಾಗಲೂ ಹೇಳ್ತೀನಲ್ಲ, 2.5ನೇ ನಾನು ಕೊಡೋದು. ಈ ರೀತಿ ಕೊಟ್ಬಿಟ್ರೆ ನೀಟಾಗಿ ನಾವು ಮಾರ್ಜಿನ್ ಕೂಡ ತಗೊಂಡಿಲ್ಲಲ್ಲ, ಆ ಮಾರ್ಜಿನ್ ಕೂಡ ತಗೊಂಡ್ಬಿಟ್ಟು ನೀಟಾಗಿ ಕೊಡಬೇಕು. 2.5 ಮಾರ್ಕ್ ಮಾಡೋ ಸಾರಿ ನಾನು ಮಾರ್ಜಿನ್ ಮಾಡಿದ್ದೀನಿ. ಅದು ಇವಾಗ ನಮ್ಮ ಸೊಂಟದ ಸುತ್ತಳತೆ ಎಷ್ಟೈತೆ ಈ ಬ್ಲೌಸ್ಗೆ ಬಂದು 30 ಐತೆ. 30 ಅಂದರೆ ನಾವು ಇಲ್ಲಿ ಚೆಸ್ಟ್ ಪಾಯಿಂಟ್ ಹತ್ರ ನೋಡ್ತಾ ಇರೋದು, ಅದಕ್ಕೆ ಇನ್ನೂ 1 ಇಂಚು ಎಕ್ಸ್ಟ್ರಾ ಇಡಬೇಕು. ನಾವು ಎಕ್ಸ್ಟ್ರಾ ಇಟ್ಟರೆ ನಮಗೆ 30 ಅಂತ ಬರೋ ಅಷ್ಟು. 30 ಅಂದರೆ ಎಷ್ಟು? 7.5 ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಬಿಟ್ಟು ಅದಕ್ಕಿಂತ 1 ಇಂಚ್ 8.5 ಅಷ್ಟಕ್ಕೆ ಕೊಡಬೇಕು ನಾವು. ಆವಾಗ ನಾವು ಈ ಡಾಟ್ ಹಿಡಿದಾಗ ಆ ಬ್ಲೌಸ್ ಅನ್ನೋದು ಈ ಕಡೆ ಸರ್ಕೊಂಡು ಕರೆಕ್ಟಾಗಿ ಸೆಟ್ ಆಗುತ್ತೆ. ಮಾರ್ಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಮಾಡ್ತಾಯಿದ್ದಾರೆ ಅಂತಂದು. ನಾನು ಹೇಳೋದು ಕೇಳಿ ಮತ್ತು ಮಾರ್ಕಿಂಗು ನೋಡ್ತಾಯಿರಿ, ಆವಾಗ ಅರ್ಥ ಆಗುತ್ತೆ. ಇದನ್ನು ಇಲ್ಲಿ ಕವರ್ ಮಾಡಿದಾಗ ಇದು ಬಂದು ಈ ರೀತಿ ನಾವು ಜಸ್ಟ್ ಇದನ್ನು ಪಾಯಿಂಟ್ ಮಿಡ್ಲ್ ಪಾಯಿಂಟ್ ಹಿಡಿದಾಗ ಆ ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ ಬಂದೈತಲ್ಲ ಅದೆಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇವಾಗ ನೀಟಾಗಿ ರೌಂಡ್ ಶೇಪ್ ಕೊಡೋಣ ಫ್ರಂಟಲ್ಲಿ. ಇವಾಗ ಸೆಕೆಂಡ್ ಡಾಟ್ ಎಲ್ಲಿ ಇಡಬೇಕು ಅಂತಂದರೆ ಈ ಬ್ಲೌಸ್ಗೆ ನಾವು ಹಾಫು ಮಾಡ್ಕೊಂಡ್ಬಿಟ್ಟು ಇವಾಗ ಈ ಚೆಸ್ಟ್ಗಿಂತ ಒಂದು ಸ್ವಲ್ಪ ಮೇಲಕ್ಕೆ ಇಟ್ಕೋಬೇಕು. ಆ ಪಾಯಿಂಟ್ ಐತಲ್ಲ, ಆ ಪಾಯಿಂಟಿಗಿಂತ ಸ್ವಲ್ಪ ಮೇಲೆ ಅಷ್ಟೇ, 1.5 ಅಷ್ಟು ಗ್ಯಾಪ್ ಇರಲಿ. ಆವಾಗ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಷ್ಟೇ. ಇಲ್ಲಿ ಜಾಸ್ತಿ ಉದ್ದ ಕೊಟ್ಟಿದ್ರೆ ಸ್ವಲ್ಪ ಚೆಸ್ಟ್ ಅನ್ನೋದು ತುಂಬ ಒಂಥರ ಚೂಪಿಗೆ ಥರ ಬರುತ್ತೆ. ಅದರಿಂದ ಥರ್ಡ್ ಡಾಟ್ ಕೂಡ ಅಷ್ಟೇ ಈ ರೀತಿ ಸ್ಕೇಲಲ್ಲಿ ಇಟ್ಕೊಂಡ್ರೆ ನೋಡಿರಿ ನಮ್ಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ನಮಗೆ ನಾವು ಹೊಲಿಯಬೇಕಾದ್ರೆ ಆವಾಗೊಂದು ಸಲ ಈ ಬ್ಲೌಸ್ ಹೊಲಿಯೋದು ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ನಮಗೆ. ಈ ಫಸ್ಟ್ ಡಾಟ್ ಹಿಡ್ಕೊಬಿಟ್ರೆ ನಮಗೆ ಥರ್ಡ್ ಡಾಟ್ ಅನ್ನೋದು ಈಸಿಯಾಗಿ ಬರುತ್ತೆ. ಈ ಡಾಟ್ ಅನ್ನೋದು ಸ್ವಲ್ಪ ಮೇಲ್ಗಡೆನೇ ಇರಬೇಕು. ಕೆಳಗೆ ಬಂದೈತೆ ಅಂದರೆ 4 ಇಂಚು 4.25 ಇಂಚ್ ಅಷ್ಟು ಬಂದರೆ ಇನ್ನು ಜಾಸ್ತಿ ಆಗಿಬಿಡ್ತದೆ, ಚೂಪಾಗಿ ಬಂದುಬಿಡುತ್ತೆ. ಈ ಚೆಸ್ಟ್ ಎಷ್ಟು ಮೇಲೆ ಆಯಿತೋ ಅಷ್ಟು ಆ ಕಡೆ ಹೋಗ್ತಾ ಇರಬೇಕು ಥರ್ಡ್ ಡಾಟ್ ಅನ್ನೋದು. ಈ ರೀತಿ ಕರುಸಲ್ಲಿ ಸ್ವಲ್ಪ ಕರು ಕೊಡ್ರಿ ಇಲ್ಲಿ ರೌಂಡಾಗೆ. ಈ ರೀತಿ ಕೊಟ್ಬಿಟ್ರೆ ನೀಟಾಗಿ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಂಕರೇಜ್ ಮಾಡಿರಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಇದು ಮಾತ್ರ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇನ್ನೂ ಒಂದು ಬ್ಲೌಸ್ ಕೂಡ ಹೇಳ್ತೀನಿ ನಾನು, ಬರೀ ಫ್ರಂಟ್ ಪಾರ್ಟ್ ಒಂದೇ ಹೇಳ್ತೀನಿ. ಇನ್ನೊಂದು ವಿಡಿಯೋ ಹಾಕ್ತೀನಿ. ಯಾರನ್ನ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಯಾರನ್ನ ಇಲ್ಲ ಇದು ಇಷ್ಟ ಆಗೈತೆ ಅಂತಂದರೆ ಒಂದು ಸಲ ಕಾಮೆಂಟ್ ಮಾಡಿ, ಇನ್ನೂ ನೀಟಾಗಿ ಹೇಳ್ತೀನಿ. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಕ್ರಾಸ್ ಕಟ್ಟಿಂಗ್ ಅಂದರೆ ಕ್ರಾಸಾಗಿ ಹಾಕೋಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ. ಒಲೆ ಸಾರಿ ಕೂಡ ನೀಟಾಗೆ ಹೊಲಿಬೇಕು, ಜಾಸ್ತಿ ಜಗ್ಗಿ ಹಿಡಿದು ಹೊಲಿಯೋಕೆ ಹೋಗಬಾರ್ದು. ಇದನ್ನು ಸ್ಟಿಚಿಂಗ್ ವಿಡಿಯೋ ಕೂಡ ನಾಳೆ ಇಡ್ತೀನಿ ಫ್ರೆಂಡ್ಸ್, ಇದನ್ನು ಕೂಡ ನೋಡಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಇಷ್ಟ ಫ್ರೆಂಡ್ಸ್, ಏನಾನ ಲೈಕ್ ಮಾಡಿ. ಹಾಗೆ ಇವಾಗ ನಾವು ನೀಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ರೆ ನಮಗೆ ಹೊಲಿಯೋ ಸಾರಿ ಈಸಿ ಆಗುತ್ತೆ. ಹೊಸಬ್ರಾದ್ರೆ ಖಂಡಿತವಾಗ್ಲೂ ಮಾರ್ಕ್ ಮಾಡ್ಕೊಳ್ರಿ, ಆವಾಗ ಯಾವುದು ಕನ್ಫ್ಯೂಸ್ ಇಲ್ಲ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.